ಇನ್ನು ಮುಂದಿನ ರಾಶಿ ಕುಂಭರಾಶಿ ಬಗ್ಗೆ ಹೇಳಿ ಗುರುಜಿ. ಕುಂಭರಾಶಿಯವರಿಗೆ ಈ ವರ್ಷ ಅಷ್ಟೊಂದು ಚೆನ್ನಾಗಿಲ್ಲ. ಯಾಕಂದರೆ ಅದರಲ್ಲಿ ಶತಬೀಜ ನಕ್ಷತ್ರದವರಿಗೆ, ಧನಿಷ್ಠ ನಕ್ಷತ್ರದವರಿಗೆ ಅಷ್ಟೊಂದು ನಿಮಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದಿಲ್ಲ. ನೋಡಿ, ಇಂದಿನ ರಾಶಿ ಬಂದು ಮಕರ ರಾಶಿಗೆ ಶನಿ ಎಷ್ಟು ಉಚ್ಚ ಸ್ಥಾನದಲ್ಲಿ ಅವ್ರಿಗೆ ಶುಕ್ರನ ಕೊಡ್ತಾನೆ, ಎಷ್ಟು ಆದಾಯವನ್ನು ಕೊಡ್ತಾನೆ. ಕುಂಭ ಮಕರ ರಾಶಿಗೆ ಎರಡು ರಾಶಿಗೂ ಅಧಿಪತಿಯು ಶನಿನೇ ಆದರೂ ಕೂಡ ನೋಡಿ ಕುಂಭ ರಾಶಿಗೆ ಅಷ್ಟೊಂದು ಫಲ ಕೊಡಲ್ಲ. ಯಾಕೆ ಅಂತಂದರೆ ಆ ರಾಶಿಯಲ್ಲಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ, ಶತಬೀಜ ಧನಿಷ್ಠ ನಕ್ಷತ್ರದವ್ರಿಗೆ ಖಂಡಿತವಾಗೂ ವಾಹನದಲ್ಲಿ ಅಪಘಾತ ಆಗ್ತಕ್ಕಂಥದ್ದು, ಅತಿವೃಷ್ಟಿ ಆಗ್ತಕ್ಕಂಥದ್ದು, ನೀವು ಹೋಗ್ತಾ ಇರಬೇಕಾದ್ರೆ ಎಲ್ಲಾದ್ರಾಗಲಿ ಅನಾಹುತ ಜರುಗ್ತಕ್ಕಂಥದ್ದು, ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಕ್ಕಂಥದ್ದು, ನಿಮ್ಮ ಮೇಲೆ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು, ನಿಮಗೆ ಯಾವುದೇ ಒಂದು ರೀತಿಯಲ್ಲಿ ಅಷ್ಟೊಂದು ಸುಖಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು ಆಗಲ್ಲ. ದಯವಿಟ್ಟು ಕುಂಭರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನೀವು ಶನಿದೇವರ ಸನ್ನಿಧಿಗೆ ಹೋಗಿ, ಇಲ್ಲ ಮಾರುತಿ ಮಂದಿರಕ್ಕೆ ಹೋಗಿ ಕೇಸರಿ, ಹಣೆಗೆ ಕೇಸರಿಯನ್ನು ಇಡ್ತಕ್ಕಂಥದ್ದು ಮಾಡಬೇಕು. ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಕೂಷ್ಮಾಂಡವನ್ನು ದಾನವನ್ನಾಗಿ ಕೊಡಬೇಕು. ಅದು ಕೊಟ್ಟಾಗ ನಿಮಗೆ ಫಲವನ್ನು ಸಿಗುತ್ತೆ. ಕೂಷ್ಮಾಂಡ ಅಂದರೆ ರುದ್ರಾಂಶ ಸಂಭೂತ. ಶನಿದೇವರಿಗೆ ರುದ್ರನ ಕಂಡ್ರೆ ಶಿವಪ್ರಿಯ ಅಂತ ಹೆಸರು, ತುಳಸಿ ಪ್ರಿಯ ಅಂತ ಹೆಸರು. ಯಾಕೆಂದರೆ ಶಿವನ ಕಂಡ್ರೆ ಅಷ್ಟೊಂದು ಅಭಿಮಾನ. ಶನೇಶ್ಚರ ಅಂದ್ರೇ ಚರ, ಸ್ಥಿರ ಅಲ್ಲ, ಚರ. ಆಗಲೇ ಶನೇಶ್ವರ ಶಿವನ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಪರಮೇಶ್ವರ ಶನೇಶ್ವರನಿಗೆ. ಅಂಥದ್ದು ನೀವು ಶಿವಾಲಯಕ್ಕೆ ಹೋಗಿ ಕೂಷ್ಮಾಂಡವನ್ನು ದಾನ ಮಾಡಿ, ಅಲ್ಲಿ ಶನೇಶ್ವರನಿಗೆ ಕೂಷ್ಮಾಂಡವ ದೀಪವನ್ನು ಅಂಟಿಸಿ, ಎಳ್ಳೆಣ್ಣೆ ದಾನ ಮಾಡಿ, ಕಪ್ಪು ವಸ್ತ್ರಗಳನ್ನು ದಾನ ಮಾಡಿ ಪ್ರಧಾನ ಅರ್ಚಕರಿಗೆ ಅಲ್ಲಿ ಕೊಡಿ, ಬಟ್ಟೆಗಳನ್ನು ಕೊಡಿ, ಎಳ್ಳೆಣ್ಣೆ ದೀಪವನ್ನು ಅಂಟಿಸಿ, ಎಳ್ಳು ಬತ್ತಿಯನ್ನು ಅಂಟಿಸಿ. ನೀವು ದಯವಿಟ್ಟು ಈ ಕೆಲಸವನ್ನು ಮಾಡಿ, ಖಂಡಿತವಾಗೂ ನಿಮಗೆ ಶುಭ ಫಲವನ್ನು ಕೊಡ್ತದೆ. ವಾಹನದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಆಸ್ತಿ ಖರೀದಿ ಮಾಡಬೇಕಾದ್ರಾಗಲಿ ಹುಷಾರಾಗಿ ಖರೀದಿ ಮಾಡಿ, ನೋಡಿಕೊಂಡು ಖರೀದಿ ಮಾಡಿ. ಯಾವುದೇ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗ ಆಲೋಚನೆಯನ್ನು ಮಾಡಿ ದಯವಿಟ್ಟು ಮುಂದುವರಿರಿ. ನಿಮಗೆ ಖಂಡಿತವಾಗೂ ಒಳ್ಳೆಯದಾಗಲಿ. ಆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಎಸ್ಪೆಷಲಿ ಧನಿಷ್ಠ ಮತ್ತು ಶತಬೀಜ ನಕ್ಷತ್ರದವರು ಸ್ವಲ್ಪ ಹುಷಾರಾಗಿರಿ. ಕೊನೆಯ ರಾಶಿ ಗುರೂಜಿ ಮೀನರಾಶಿ ಬಗ್ಗೆ ಹೇಳೋದಾದ್ರೆ, ಮೀನರಾಶಿಯವ್ರಿಗೆ ನಿಮಗೆ ಗುರು ಅಧಿಪತಿ ಆದ್ರೂ ಕೂಡ ನೀಚ ಸ್ಥಾನದಲ್ಲಿ ಕುಂತ್ಕೊಂಡಿರ್ತಕ್ಕಂಥದ್ದು ಗುರು. ಯಾಕಂದರೆ ಅಧಿಪತಿ ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ. 2 ನಕ್ಷತ್ರದವ್ರಿಗೆ ಚೆನ್ನಾಗಿದೆ, ರೇವತಿ ನಕ್ಷತ್ರದವ್ರಿಗೆ ತುಂಬ ಚೆನ್ನಾಗಿಲ್ಲ. ಮಾನಸಿಕವಾಗಿ ಅವರು ನೊಂದುಕೊಂಡು ಯಾವುದೋ ಒಂದು ಕಾರ್ಯದಲ್ಲಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅವ್ರಿಗೆ ಮನಃಶಾಂತಿನೇ ಸಿಕ್ಕಿರಲ್ಲ. ರೇವತಿ ನಕ್ಷತ್ರದವ್ರಿಗೆ ಒಂದು ಭೂಮಿ ಖರೀದಿ ಆಗಿರ್ಬೋದು, ಒಂದು ವಾಹನ ಖರೀದಿ ಆಗಿರ್ಬೋದು, ಮತ್ತೊಂದು ಯಾವುದೇ ಒಂದು ಆಗಲಿ ಖಂಡಿತವಾಗೂ ಅವ್ರಿಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದಿಲ್ಲ. ನೀವೇನು ಮಾಡಬೇಕು ಅಂದರೆ ಔಡುಂಬರ ವೃಕ್ಷಕ್ಕೆ ಹೋಗಿ ಖಂಡಿತವಾಗೂ ಅಲ್ಲೊಂದು ಪೂಜೆಯನ್ನು ಮಾಡಿ, ಆ ವೃಕ್ಷವನ್ನು 7 ವಾರಗಳ ಕಾಲ ಗುರುವಾರ ಹೋಗಿ ಅಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತಶ ಶಿವರೂಪಾಯ, ವೃಕ್ಷರಾಜಾಯಿತೆ ಎನ್ನುವ ಈ ಮಂತ್ರವನ್ನು ತ್ರಿಮೂರ್ತಿಗಳ ಸಂಗಮನೇ ಹತ್ತಿ ವೃಕ್ಷದಲ್ಲಿ, ಅರಳಿ ವೃಕ್ಷದಲ್ಲಿ, ಖಂಡಿತವಾಗೂ ಆ ವೃಕ್ಷಗಳಿಗೆ ಹೋಗಿ, ಅರಳಿ ವೃಕ್ಷಕ್ಕಾಗಲಿ ಇಲ್ಲ ಹತ್ತಿ ವೃಕ್ಷಕ್ಕಾಗಲಿ ಹೋಗಿ ನೀವು ಪೂಜೆಯನ್ನು ಸಲ್ಲಿಸಿದಾಗ ಖಂಡಿತವಾಗಿ ಆ ದತ್ತನ ಕೃಪೆ ನಿಮಗಾಗ್ತದೆ. ಎಲ್ಲಾದ್ರೂ ದತ್ತನ ದೇವಾಲಯ ಇದ್ದರೆ, ವಿಶೇಷವಾಗಿ ಗಾಣಗಾಪುರ, ಅಲ್ಲಿ ದತ್ತ ಪಾದುಕೆಯನ್ನು ದರ್ಶನ ಮಾಡ್ಕೊಂಡು ಬನ್ನಿ. ಇಲ್ಲ ಎಲ್ಲಿ ಶಿರ್ಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ದತ್ತನ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಆ ಗುರು ಮಂತ್ರವನ್ನು ಪಠನೆ ಮಾಡಿಕೊಂಡು, ದತ್ತನ ಮಂತ್ರವನ್ನು ಪಠನೆ ಮಾಡಿಕೊಂಡು ಅಲ್ಲಿ ನೀವು ಒಂದು 10 ನಿಮಿಷ ಕುಂತಿದ್ದದ್ದು ಬನ್ನಿ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಮೀನರಾಶಿಯವ್ರಿಗೆ ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡ್ತಕ್ಕಂಥವನು ಆ ಪರಮೇಶ್ವರ ಗುರು ಅಧಿಪತಿಯಾಗಿ ನಿಮಗಿರ್ತಾನೆ. ಖಂಡಿತವಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ. ಕಡಲೆಕಾಳು 1/4 kg ಕಡಲೆಕಾಳನ್ನು ಅಲ್ಲಿ ಪ್ರಧಾನ ಅರ್ಚಕರಿಗೆ ದಾನವಾಗಿ ಕೊಡಿ. ಇಲ್ಲಾಂದರೆ ಕಡಲೆ ಪಪ್ಪನ್ನಾದರೂ ಕೊಡಿ. ಹೊರಗಡ್ಲೆ ಅಂತೀವಲ್ಲ, 1/4 kg, ಅದು ಶಾಸ್ತ್ರ. ಕಾಲು ಅಂತಕ್ಕಂಥದ್ದು, 4 ಆಣಿ ಅಂತಕ್ಕಂಥದ್ದು ಅದೊಂದು ಶಾಸ್ತ್ರ. ಈಗ ಒಂದು 12 ಎಲೆ, 11 ಎಲೆ ಈ ಥರ ನಾವು ಒಂದು ಪೂಜೆಗಿಟ್ಟಾಗ ಅದು ಒಂದಕ್ಕೊಂದು ಪ್ರತೀತಿ ಇದೆ. ಅದರ ಮುಂದಿನ ದಿನಗಳಲ್ಲಿ ಹೇಳೋಣ ಸವಿಸ್ತರವಾಗಿ. ನೀವು 1/4 kg ಕಡಲೆಕಾಳನ್ನು ದಾನವಾಗಿ ಕೊಡಿ. 1/4 kg ಬೆಲ್ಲವನ್ನು ಆ ಪ್ರಧಾನ ಅರ್ಚಕರಿಗೆ ದಾನವಾಗಿ ಕೊಡಿ. ಅದನ್ನಿಟ್ಟು ಪೂಜೆಯನ್ನು ಮಾಡಿ ದತ್ತನ ಪ್ರಾರ್ಥನೆಯನ್ನು ಮಾಡಿದಾಗ ಖಂಡಿತವಾಗಿ ನಿಮಗೆ ಶುಭ ಫಲವನ್ನು ಸಿಗುತ್ತೆ. ಗುಜ್ಜಿ 12 ರಾಶಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಮುಂದಿನ ವರ್ಷ ಯಾವ ರೀತಿ ಇರುತ್ತೆ, ಏನಾಗುತ್ತೆ ಅನ್ನುವ ವಿಚಾರವಾಗಿ ಕೂಡ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಪ್ರತಿಯೊಬ್ಬರು ಕೂಡ ಯಾವ ರೀತಿ ಪರಿಹಾರವನ್ನು ಮಾಡ್ಕೊಳ್ಬೋದು ಅನ್ನೋ ವಿಚಾರವಾಗಿ. ಗುರುಜಿ, 2024ರಲ್ಲಿ ಸಾಕಷ್ಟು ಅವಘಡಗಳನ್ನು ನಾವು ನೋಡಿದ್ವಿ. ಒಂದು ನೀರಿನಿಂದ ಆಗಿರ್ಬೋದು, ಬೆಂಕಿಯಿಂದ ಆಗಿರ್ಬೋದು. ಪ್ರಪ್ರಥಮವಾಗಿ ಮಾತನಾಡೋದು ಆದರೆ ಇಡೀ ದೇಶದಲ್ಲೇ ಒಂದು ಕಡೆ ಮಳೆಯಿಂದ ಸಾಕಷ್ಟು ತೊಂದರೆ ಆಗಿತ್ತು ಗುರುಜಿ. ಅದೇ ರೀತಿಯಾದಂತಹ ಅವಘಡ ಮತ್ತೆ 2025ರಲ್ಲೂ ಆಗುತ್ತಾ ಅಥವಾ ಏನು ಅಂತ? ಖಂಡಿತವಾಗಲೂ 2025ರಲ್ಲಿ ಮಧ್ಯಕಾಲದಲ್ಲಿ ನಾವು 2 ಪ್ರಮುಖ ವ್ಯಕ್ತಿಗಳನ್ನು ಕಳ್ಕೊಳ್ತೇವೆ.
ಅದನ್ನು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ. ಓಕೆ. ಕಳ್ಕೊಳ್ತೇವೆ, ಹ್ಮ್. ಅವ್ರಿಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ತೊಂದರೆಯನ್ನು ಆಗಿ ಕಳ್ಕೊಳ್ತೇವೆ. ಮತ್ತು ರಾಜಕೀಯದಲ್ಲಿ ತಗೊಳ್ಳೋದಾದರೆ, ಪ್ರಕೃತಿಗೆ ಆಮೇಲೆ ಬರೋಣ. ರಾಜಕೀಯದಲ್ಲಿ ತುಂಬ ಬದಲಾವಣೆಗಳಾಗ್ತದೆ. ಓಕೆ. ಏನು ಈ ಸರ್ಕಾರಗಳು ಏನು ನಡೀತಾ ಇದೆ ಅದು ಸ್ಥಿರವಾಗಿ ನಿಂತ್ಕೊಳ್ಳೋದಿಲ್ಲ. ಬೇರೆ ಸರ್ಕಾರದಿಂದ ಅವರು ಮುಖ್ಯಮಂತ್ರಿಗಳಾಗುವಂಥ ಯೋಗ ಫಲಗಳು ಇರ್ತವೆ. ಅಂದ್ರೆ ಬೇರೆ ಸರ್ಕಾರ ಬರುತ್ತೆ. ಬೇರೆ ಸರ್ಕಾರ ಬರುತ್ತೆ ಖಂಡಿತವಾಗೂ. ಇದು ಈ ಸರ್ಕಾರ ಅಂತೂ ಮಧ್ಯದಲ್ಲೇ ಅಂತ್ಯ ಆಗೋವಂಥದ್ದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ರೀತಿ ನಡೀತಕ್ಕಂಥದ್ದು. ಆಮೇಲೆ ಒಬ್ರಿಗೊಬ್ರು ಬಡದಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ಆಗ್ತದೆ. ಅತಿವೃಷ್ಟಿ ಅನಾವೃಷ್ಟಿಗಳಾಗ್ತದೆ. ಅಧಿಕಾರಕ್ಕೋಸ್ಕರನೂ ಒಂದೇ, ಪ್ರಕೃತಿ ಅಷ್ಟು ವಿಕೋಪಕ್ಕೆ ತಂದು ಇಟ್ಬಿಡ್ತದೆ. ಯಾವಾಗ ಅನ್ಯಾಯಗಳು ನಡೀತವೋ, ಪೃಥ್ವಿ ಮೇಲೆ ಯಾವಾಗ ಅನ್ಯಾಯಗಳು ಜರುಗ್ತವೋ ಅದು ಪ್ರಕೃತಿನೇ ಮುಂದೆ ಎದ್ದೋಳುತ್ತೆ, ಮುನಿಯುತ್ತೆ. ಯಾಕಂದರೆ ಇವಾಗ ನೋಡೋದಿಲ್ಲ ನಾವು, ಕೇದಾರ್ನಾಥಲ್ಲಿ ನೋಡಿದ್ರಿ, ಬದ್ರಿನಾಥಲ್ಲಿ ನೋಡಿದ್ರಿ, ಎಷ್ಟು ಅತಿವೃಷ್ಟಿ ಅನಾವೃಷ್ಟಿಗಳಾಗ್ತವೆ. ಪ್ರಕೃತಿ ಮುನ್ಸ್ಕೊಂಡ್ರೆ ಯಾವುದೂ ಇಲ್ಲ. ಇವರು ಅರ್ಥ ಮಾಡ್ಕೊತಾ ಇಲ್ಲ. ನಾವು ಸನಾತನ ಧರ್ಮವನ್ನು ಕೆಣಕಬಾರ್ದು, ಸನಾತನ ಧರ್ಮವನ್ನು ನಾವು ಉಳಿಸ್ಬೇಕು ಅನ್ನೋದು ಯಾವುದೇ ಒಬ್ಬ ರಾಜಕೀಯದ ವ್ಯಕ್ತಿಗಾಗಲಿ ಅವ್ರಿಗೆ ಗೊತ್ತಿಲ್ಲ. ಇವಾಗ ಒಂದು ಪುಣ್ಯಕ್ಷೇತ್ರ ತಗೊಳ್ಳಿ, ಆ ಪುಣ್ಯಕ್ಷೇತ್ರದಲ್ಲಿ ಅದರಲ್ಲಿರೋ ಆದಾಯನ ತೊಗೊಂಡ್ಬರ್ತಾರೆ ಹೊರತು ಆ ಕ್ಷೇತ್ರನ ಅಭಿವೃದ್ಧಿ ಮಾಡೋಕ್ಕೆ ಇವ್ರಿಗೆ ಯೋಗ್ಯತೆ ಇರಲ್ಲ. ಯಾಕಂದರೆ ಅಲ್ಲಿ ಹೋಗ್ತಾರೆ, ಇವರು ಹೋದಾಗ ಮಾತ್ರ ಕಸ ಗುಡಿಸಿ ಎಲ್ಲ ನೆಟ್ಟಿಗೆ ಬಿಡಿರ್ತಾರೆ. ಇವರು ಈ ಕಡೆಗೆ ಬಂದಾದ್ಮೇಲೆ ಅಲ್ಲಿ ನೋಡಬೇಕು, ನಾವು ಕಾಲೇ ಮಡಗೋಕ್ಕಾಗಲ್ಲ, ಆ ಪುಣ್ಯಕ್ಷೇತ್ರಕ್ಕೆ ಹೋಗೋಕ್ಕೆ ಆಗಲ್ಲ. ಆ ರೀತಿ ಇರುತ್ತೆ. ದಯವಿಟ್ಟು ಈ ರೀತಿ ಮಾಡಬೇಡಿ. ನೀವು ಸರ್ಕಾರ ನಡೆಸ್ತಕ್ಕಂಥವ್ರು ದಯವಿಟ್ಟು ಮುಜರಾಯಿ ಇಲಾಖೆ ಆಗಿರ್ಬೋದು, ಧಾರ್ಮಿಕ ದತ್ತಿಯವರಾಗಿರ್ಬೋದು, ನೀವೆಲ್ಲ ಆ ಪುಣ್ಯಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿ. ನಮ್ಮ ಸನಾತನ ಧರ್ಮವನ್ನು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೇನೆ. ಸನಾತನ ಧರ್ಮವನ್ನು ಕಾಪಾಡಿ ಬಿಡಬೇಡಿ ದಯವಿಟ್ಟು. ಯಾಕಂದರೆ ನೀವೆಲ್ಲಿ ಸನಾತನ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊತಿರೋ ಖಂಡಿತವಾಗೂ ನಿಮಗೆ ತೊಂದರೆ ಕಟ್ಟಿಟ್ಟದ್ದು ಬುತ್ತಿ. ನೀವು ಸ್ಥಿರವಾಗಿ ಪೃಥ್ವಿ ಮೇಲೆ ಇರೋಕ್ಕಾಗಲ್ಲ, ನೀವೆಲ್ಲ ಕಳ್ಕೊಳ್ಬೇಕಾಗ್ತದೆ. ಎಲ್ಲರೂ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, 25ರಲ್ಲಿ ನೀವು ಎಷ್ಟು ಒಳ್ಳೆಯತನವಾಗಿ ನಡೆಸ್ತಿರೋ, ಎಷ್ಟು ಚೆನ್ನಾಗಿರ್ತೀರೋ ಅಷ್ಟು ಅಭಿವೃದ್ಧಿ ಆಗ್ತೀರ. ನಿಮ್ಮಲ್ಲಿ ಕೆಟ್ಟ ಭಾವನೆಗಳದ್ದು ಯಾವಾಗ ಸೃಷ್ಟಿಯಾಗುತ್ತೋ, ನಾನು ಅವನಿಗೆ ತುಳಿಬೇಕು, ನಾನು ಇವನಿಗೆ ತುಳಿಬೇಕು, ನಾನು ಮೇಲೆ ಬರಬೇಕು ಅನ್ನೋದು ಅದೆಲ್ಲ ಇಲ್ಲ. ಎಲ್ಲರೂ ಒಂದೇ ಸಮಾನರೇ, ಇಲ್ಲಿ ಯಾರೂ ಮೇಲೂ ಇಲ್ಲ ಕೀಳು ಇಲ್ಲ. ದಯವಿಟ್ಟು ನೀವೆಲ್ಲರೂ ಸಮಾನತೆಯಾಗಿ ಹೊಂದಾಣಿಕೆಯಾಗಿ ನಡ್ಕೊಂಡು ಹೋದರೆ ಖಂಡಿತ ಒಳ್ಳೆಯದಾಗುತ್ತೆ. ರಾಜಕೀಯದಲ್ಲಿ ತಗೊಳ್ಳೋದಾದರೆ ಸ್ಥಾನ ಪಲ್ಲಟನೆಗಳಾಗ್ತದೆ. ಈ ಸರ್ಕಾರ ಖಂಡಿತವಾಗೂ ನಿಲ್ಲಕ್ಕಾಗದೇ ಇರತಕ್ಕಂಥದ್ದು ಪರಿಸ್ಥಿತಿ ಬಂದೇ ಬರುತ್ತೆ. ನಾನು ಹೇಳೋದು ಏನಂತ ಬಂದೇ ಬರುತ್ತೆ. ಬೇರೆ ಸರ್ಕಾರವನ್ನು ರಚನೆಯಾಗಿ ಬೇರೆ ನಮ್ಮ ರಾಜ್ಯವನ್ನು ನಡೆಸ್ತಕ್ಕಂಥ ಅಧಿಕಾರಿಯೊಬ್ಬರು ಬರ್ತಾರೆ. ಆವಾಗ ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತದೆ. ಅವರು ತಿಂತಾರೆ, ಬೇರೆಯವ್ರಿಗೂ ತಿನ್ನಿಸ್ತಾರೆ, ಚೆನ್ನಾಗಿರ್ತದೆ.